ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಕಿನ್ನಿಗೇರಿ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಹಾಗೂ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಇದರ ಅಡಿಯಲ್ಲಿ ನಮ್ಮ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಏಕಬಳಕೆಯ ಪ್ಲಾಸ್ಟಿಕ್ಕನ್ನು ನಿಷೇಧಿಸುವ ಅಂಗವಾಗಿ ಇವತ್ತೊಂದು ನಾವು ಕಾಲ್ನಡಿಗೆ ಜಾಥಾವನ್ನು ನಾವು ಈ 3 ಕಾವೇರಿಯಿಂದ ಕಿನ್ನಿಗೋಳಿ ಪಟ್ಟಣಗಳಿಗೆ ಹಮ್ಮಿಕೊಂಡಿದ್ದೇವೆ. ಈ ಕಾಲ್ನಡಿಗೆ ಜಾಥಾದಲ್ಲಿ ನಮ್ಮ ಈ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳು, ಊರಿನ ನಾಗರಿಕರು, ಕಾಲೇಜಿನ ಸಿಬ್ಬಂದಿಗಳು, ಕಾಲೇಜಿನ ಮಕ್ಕಳು, ಕಾಲೇಜಿನ ಆಡಳಿತ ಮಂಡಳಿಯವರು ಎಲ್ಲರೂ ಈ ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಇದರ ಮುಖ್ಯ ಉದ್ದೇಶ ಕಿನ್ನಿಗೋಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಏಕಬಳಕೆಯ ಪ್ಲಾಸ್ಟಿಕ್ಕನ್ನು ನಿಷೇಧಿಸುವ ಕುರಿತು. ನಾವು ಈಗ ಸಾರ್ವಜನಿಕರು ನಮ್ಮನ್ನು ಪ್ರಶ್ನಿಸ್ಬೋದು, ಇದು ಇದಾಗ್ಬೋದಾ, ಇಂದು ಸಕ್ಸಸ್ ಆಗ್ಬೋದಾ ಅಂತ ಅನಿಸ್ಬೋದು. ನಾವು ಈಗಲೇ ಇದರ ಬಗ್ಗೆ ನಾವು ಜನರಲ್ಲಿ ಜಾಗೃತಿ ಮೂಡಿಸಿದರೆ ಇದು ಮುಂದಿನ ಪೀಳಿಗೆಯಲ್ಲಿ ಇದರ ಯಶಸ್ಸು ಕಾಣ್ಬೋದು. ಯಾಕೆಂದರೆ ನಾವು ಯಾವುದನ್ನು ಒಮ್ಮೆಲೆ ಅವನನ್ನು ಕಮ್ಮಿ ಮಾಡಲಿಕ್ಕಾಗೋದಿಲ್ಲ. ನಾವು ಪ್ರಯತ್ನ ಪಟ್ಟರೆ ಯಾವುದನ್ನು ಸಹ ಕಮ್ಮಿ ಮಾಡ್ಬೋದು. ನಾವು ಮುಖ್ಯವಾಗಿ ಈಗ ಅಂಗಡಿ ಮಾಲೀಕರಲ್ಲಿ, ಸಾರ್ವಜನಿಕರಲ್ಲಿ, ಗ್ರಾಹಕರಲ್ಲಿ ವಿನಂತಿಸುವುದು ಇಷ್ಟೇ, ನಾವು ನಮ್ಮ ಅಂಗಡಿಗೆ ಹೋಗುವಾಗ, ನಾವು ಏನಾದರೂ ನಾವು ವಸ್ತುವನ್ನು ಖರೀದಿಸಿ ಹೋಗುವಾಗ ಮನೆಯಿಂದ ಆದಷ್ಟು ನಮ್ಮ ಕೈಚೀಲವನ್ನು ಕೊಂಡೋಗಿ ನಾವು ಪಟ್ಟಣ ಪಂಚಾಯತಿಯೊಂದಿಗೆ ಸಹಕರಿಸಬೇಕು. ಅದೇ ರೀತಿ ನಾವು ಒಂದು NGO ಸಂಸ್ಥೆಯೊಂದಿಗೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರು ಇವತ್ತು ಉಚಿತವಾಗಿ ನಮ್ಮ ಈ ಬಂದಂಥ ಈ ಸಾರ್ವಜನಿಕರಿಗೆ ಈ ಕೈಚೀಲವನ್ನು ವಿತರಿಸುತ್ತಿದ್ದಾರೆ. ಇನ್ನು ಪ್ರತಿ ಗುರುವಾರ ನಮ್ಮ ಇಲ್ಲಿ ಗುರುವಾರ ಸಂತೆ ದಿವಸ ಅವರ ವತಿಯಿಂದ ಪಟ್ಟಣ ಪಂಚಾಯತ್ ಮತ್ತು ಅವರ ವತಿಯಿಂದ ಅಲ್ಲಿ ಒಂದು ಕ್ಯಾಂಪನ್ನು ನಿರ್ಮಿಸಿ ಬರುವಂಥ ಗ್ರಾಹಕರಿಗೆ ಮತ್ತು ಅಂಗಡಿಯವರಿಗೆ ಈ ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಅರಿವು ಮೂಡಿಸುವುದು, ಅಲ್ಲಿ ಕೈಚೀಲವನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಸಾರ್ವಜನಿಕರಿಗೂ ನಾವು ಇದರ ಮೂಲಕ ಮಾಹಿತಿ ನೀಡಲಿಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಇನ್ನು ಮುಂದೆ ನಾವು ಪ್ರತಿಯೊಬ್ಬರು ನಮ್ಮ ಅಂಗಡಿಗೆ ಹೋಗುವಾಗ, ನಮ್ಮ ಎಲ್ಲಿಯಾದರೂ ನಮ್ಮ ಮಾರ್ಕೆಟ್ಗೆ ಹೋಗುವಾಗ, ಸಾಮಾನು ತಗೊಂಡು ಹೋಗುವಾಗ, ಬೇಕರಿಗೆ ಎಲ್ಲಿ ಇರಬೇಕು, ನಾವು ಆದಷ್ಟು ಕೈಚೀಲವನ್ನು ಕೊಂಡೋಗ್ಬೋದು. ಎಲ್ಲ ಡೈನಿಂಗ್ ಟೇಬಲ್ಗಳು ಇದರ ಬಗ್ಗೆ ಗ್ರಾಹಕರಿದ್ದೇವೆ. ಇನ್ನು ಮುಂದೆ ಪರಿಸರ ಪ್ರವಾಸೋದ್ಯಮದ ಅಧ್ಯಕ್ಷರಾಗಿ ನನಗೂ ದೊಡ್ಡ ಜವಾಬ್ದಾರಿ ಇದೆ. ನಾನು ಒಂದು ಪ್ಲಾಸ್ಟಿಕ್ ಬಳಸುವುದನ್ನು ನಾನು ಯಾವ ರೀತಿ ನಿಲ್ಲಿಸಬಹುದು ಅಂದ್ರೆ, ನಾನು ಪ್ಲಾಸ್ಟಿಕ್ ಬಾಟಲ್ ಇಂದ ನೀರು ಕೊಂಡೋಗುವುದನ್ನು ನಾನು ನಿಲ್ಲಿಸಬಹುದು. ನಾನು ಮಾರ್ಕೆಟ್ಗೆ ಹೋಗುವಾಗ ಪ್ಲಾಸ್ಟಿಕ್ ಬಳಸುವ ಬದಲು ನನ್ನ ಮನೆಯಿಂದ ನಾನೊಂದು ಬ್ಯಾಗ್ ಅನ್ನು ಹಿಡಿದುಕೊಂಡು ಹೋದ್ರೆ ಅಲ್ಲಿಗೆ ಒಂದು ಪ್ಲಾಸ್ಟಿಕ್ ಅನ್ನು ನಿಲ್ತದೆ. ನನ್ನಂತರ 10 ಮಂದಿ ಸೇರುವಾಗ 10 ಪ್ಲಾಸ್ಟಿಕ್ ಬಳಕೆ ನಿಲ್ಲುತ್ತೆ. 10 ಮಂದಿಯಿಂದ 100. ಹೀಗೆ ನಾವು ಕೈ ಜೋಡಿಸ್ತಾ ಹೋದ್ರೆ ಈ ಪ್ಲಾಸ್ಟಿಕ್ ಬಳಕೆ ನಾವು ನಿಲ್ಲಿಸಬಹುದು.